100+ ನೋಡಿದೀನಿ ನಾನು ಬೀಟಲ್ 150-130 kgs ಹೆವಿ ವೇಟೆಡ್. ಇದು ಪಂಜಾಬ್ ಪ್ಯೂರ್ ಪಂಜಾಬ್ ಬೀಟಲ್. ಹೌದು ಸರ್, ಹೌದು. ಓಕೆ, ಏನಾದ್ ಹೆಸರು ಇಟ್ಟಿದ್ದೀರಾ ಸರ್ ಇವ್ರ ಹೆಸರು ಬಂದಿ ಸಾಮ್ರಾಟ್ ಅಂತ ಹೇಳಿ. ಸಾಮ್ರಾಟ್? ಹೌದು, ಅಲ್ಲಿ ಓನರ್ ಇಟ್ಟಿರೋದ್ ಹೆಸರ? ಓನರ್ ಇಟ್ಟಿರೋದು. ಫಾರ್ಮ್ ಗೆ ಅಂತೇಳಿ ಬ್ರೀಡಿಂಗ್ ಗೆ ಅಂತೇಳಿ ತಂದಿದ್ದೀನಿ. ಇದು ಅವೈಲಬಲ್ ಇದೆ. ब्रीडिंग ಮಾಡೋರಾದ್ರೆ ತಗೊಂಡ್ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. अस्सलाम वालेकुम एवरीवन, आज मैं आकर हूँ ಶ್ರೀ ನಿಸರ್ಗ ಫಾರ್ಮ್ಸ್. ರಾಕಿ ಅವ್ರ ಇದಾರೆ ನಮ್ ಜೊತೆಲಿ. ರಾಕಿ ಅವರೇ, ಹೇಗಿದ್ದೀರಾ? ಆರಾಮ್ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ರಾಕಿ ಅವರೇ. ಇದು ನಮ್ದು ಸೆಕೆಂಡ್ ಶೂಟ್, ಬೇಸ್ಡ್ ಆನ್ ಪಬ್ಲಿಕ್ ಡಿಮ್ಯಾಂಡ್ ಮತ್ತೆ ಬೀಟಲ್ ಮರಿಗಳು ಅರೇಂಜ್ ಮಾಡಿದೀರಾ ನೀವು? ಹೌದೌದು. ಓಕೆ, ಸೊ ರಾಕಿ ಅವರೇ, ನಿಮ್ ಫಾರ್ಮ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ? ನಮ್ ಫಾರ್ಮ್ ಎಕ್ಸಾಕ್ಟ್ ಸರ್ ಚಿಕ್ಕಬಳ್ಳಾಪುರದಿಂದ 5 ಕಿಲೋಮೀಟರ್, ಬಾಗೇಪಲ್ಲಿ ಹೈವೇ. ಅಲ್ಲಿ ಶೇಡ್ ದಿನ್ನೆ ಅಂತ ಹೇಳಿ ಒಂದು ಫ್ಯಾಕ್ಟ್ರಿ ಬರುತ್ತೆ. ಓಕೆ, ಅಲ್ಲಿ ಕೆಬಿ ಇದೆ ಹೊಸದು. ಅಲ್ಲಿ ಬಂದ್ ಕಾಲ್ ಮಾಡಿದ್ರೆ ನೀವು ಪಿಕ್ ಮಾಡ್ಕೊಂತೀರಾ? ಹೈದರಾಬಾದ್ ಹೈವೇ ಅಲ್ವಾ ಇದು? ಹೈದರಾಬಾದ್ ಹೈವೇ ಇಂದ ಹಾರ್ಡ್ಲಿ 1 ಕಿಲೋಮೀಟರ್ ಒಳಗಡೆ ಬಂದ್ರೆ ಸಿಗ್ಬಿಡುತ್ತೆ ಫಾರ್ಮ್. 1 ಕಿಲೋಮೀಟರ್, 500 ಮೀಟರ್ಸ್ ಅಷ್ಟೇ. 1 ಕಿಲೋಮೀಟರ್ ಅದೇ 500 ಮೀಟರ್ಸ್ ಇದೆ ಅಷ್ಟೇ. ಓಕೆ ಅವರೇ, ಮತ್ತೆ ರೀಸ್ಟಾಕ್ ಮಾಡಿದಿರಾ ನೀವು? ಹೌದು. ಏನ್ ಡಿಮ್ಯಾಂಡ್ ಜಾಸ್ತಿ ಇದೆಯಾ? ಹಾ ಸರ್, ಡಿಮ್ಯಾಂಡ್ ಜಾಸ್ತಿ ಇದೆ. ಬೆಂಗಳೂರು ಕಡೆಯಿಂದ ಎಲ್ಲ ತುಂಬಾ ರೆಸ್ಪಾನ್ಸ್ ಇದೆ. ಮತ್ತೆ ಎಲ್ಲೂ ಬೀಟಲ್ ಸಿಗ್ತಾ ಇಲ್ಲ. ನಾನ್ ನೋಡ್ದಂಗೆ ಎಲ್ಲೂ ಬೀಟಲ್ ಸೇಲ್ ಅವೈಲಬಲ್ ಇಲ್ಲ. ಸೊ ಅದಕ್ಕೋಸ್ಕರ ಲಾಸ್ಟ್ ವಿಡಿಯೋದಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಮತ್ತೆ ಕಸ್ಟಮರ್ಸ್ ತುಂಬಾ ಬೆಂಗಳೂರು ಕಡೆಯಿಂದ ಕಾಲ್ಸ್ ಬರ್ತಿದೆ, ಬೀಟಲ್ ಕಿಟ್ಸ್ ಬೇಕು ಅಂತ. ಸೊ ಅದಕ್ಕೋಸ್ಕರ ಮತ್ತೆ ನಾನೇ ಸ್ವತಃ ಪಂಜಾಬ್ಗೆ ಹೋಗಿ ಅಲ್ಲಿ ಒಳ್ಳೆ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಬೀಟಲ್ ನ ಕಿಟ್ಸ್ ಗಳನ್ನ ಇಲ್ಲಿಗೆ ತಗೊಂಬಂದಿ ವ್ಯಾಕ್ಸಿನೇಟೆಡ್ ಮಾಡಿ, ಸಡನ್ ಆಗಿ ನಾನು ಸೇಲಿಗೆ ಇಟ್ಟಿಲ್ಲ. ಸೊ ಇಲ್ಲಿಗೆ ತಗೊಂಬಂದಿ ಈ ವೆದರ್ ಕನ್ವರ್ಟ್ ಮಾಡಿ ವ್ಯಾಕ್ಸಿನ್ ಮಾಡಿ ಮೇವ್ ತಿನ್ನೋ ಮರಿನ ನಾನು ರೆಡಿ ಮಾಡಿದೀನಿ. ತಗೊಂಡೋಗಿ ಸಾಕಿದ್ರು ಒಳ್ಳೆ ಗೈನು, ಒಳ್ಳೆ ಕ್ವಾಲಿಟಿ ಮರಿ ಬರುತ್ತೆ, ಅದ್ರಲ್ಲೇನು ಬೇರೆ ಡೌಟ್ ಇಲ್ಲ. ಓಕೆ, ನಮ್ ಪ್ರೀವಿಯಸ್ ವಿಡಿಯೋ ಇಂದ ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಬೇಸ್ಡ್ ಆನ್ ಪಬ್ಲಿಕ್ ಡಿಮ್ಯಾಂಡ್ ಮತ್ತೆ ಹೋಗ್ಬಿಟ್ಟು ನೀವು ಮರಿಗಳು ಪ್ರೊಕ್ಯೂರ್ಮೆಂಟ್ ಮಾಡಿದೀರಾ? ಹೌದು ಸರ್. ಓಕೆ, ಒಂದೊಂದು ನೀವು ಹೋಗಿ ಸೆಲೆಕ್ಟ್ ಮಾಡಿ ತಗೊಂಡ್ ಬಂದಿದ್ದೀರಾ? ಹೌದು ಸರ್. ಫಾರ್ಮ್ ತೋರ್ಸೋಣ, ಹಂಗೆ ಮಾತಾಡೋಣ ಅಂತ. ಒಂದೊಂದಂತ ನೀವು ಸೆಲೆಕ್ಟ್ ಮಾಡಿ ತಗೊಂಡ್ ಬಂದಿರೋದ್ ಮರಿಗಳು ಇವೆಲ್ಲ? ಹೌದು ಸರ್, ಹೌದು. ಓಕೆ, ಇದ್ರಲ್ಲಿ ಮೇಲ್ ಫಿಮೇಲ್ ಎಲ್ಲ ಇದೆ ಅಲ್ವಾ? ಅವೈಲಬಲ್ ಇದೆ. ಬ್ರೀಡರ್ಸ್ ಬೇಕಂದ್ರೆ ನೀವು ಅರೇಂಜ್ ಮಾಡಿ ಕೊಟ್ಬಿಡ್ತೀರಾ? ಬ್ರೀಡರ್ಸ್ ಬೇಕಂದ್ರೂ ಕೊಡ್ತೀನಿ, ಫಲ ಆಗಿರೋದ್ ಬೇಕಂದ್ರೆ ಸಿಗುತ್ತೆ, ಮರಿ ಹಾಕಿರೋದ್ ಬೇಕಾದ್ರೂ ಸಿಗುತ್ತೆ. ಓಕೆ, ನೋಡ್ರಿ ಇವಾಗ್ಲೇ ಎಷ್ಟ್ ದಿವಸ ಮರಿ ಬೈ ಇದು? ಸರ್ ಅದು 3 days. ಜಸ್ಟ್ 3 days ಕಿಡ್. ಮೇಲಾ ಫಿಮೇಲಾ? ಸರ್ ಫೀಮೇಲ್ ಕಿಡ್. ಓಕೆ, ನಿಮ್ ಹತ್ರ ಫಲ ಆಗಿರೋದು ಫಿಮೇಲ್ ಸಿಗ್ಬಿಡುತ್ತೆ, ಒಳ್ಳೆ ಕ್ವಾಲಿಟಿ ಸಾಕೋ ಕ್ವಾಲಿಟಿ ಮರಿಗಳು ಸಿಗ್ಬಿಡುತ್ತೆ. ಬ್ರೀಡರ್ಸ್ ಬೇಕಂದ್ರೇನು ಅವೈಲಬಲ್ ಮಾಡ್ಕೊಡ್ತೀರಾ? ಸದ್ಯಕ್ಕೆ ನಿಮ್ ಫಾರ್ಮ್ ಅಲ್ಲಿ ನೋಡ್ದೆ ನಾನು, ಒಂದೇ ಬ್ರೀಡರ್ ಇದೆ. ಲಾಸ್ಟ್ ಟೈಮ್ ನೀವು ಕಾಲ್ ಮಾಡೋ ಟೈಮ್ ಹೇಳಿದ್ರಿ 4-5 ತಗೊಂಡ್ ಬಂದಿದೀನಿ ಬೈ ಅಂತ. ಸರ್ ತಗೊಂಡ್ ಬಂದಿದೆ, ಡಿಮ್ಯಾಂಡ್ ಜಾಸ್ತಿ. ನನ್ ಫಾರ್ಮಿಗೆ ಬಂದ್ರೆ ಸಾಕು, ಕಸ್ಟಮರ್ಸ್ ಬಂದು ತಗೊಂಡ್ ಹೊರಟೋಗ್ತಾರೆ. ವಿಡಿಯೋ ಆಗೋವರ್ಗುನು ಇರ್ಸಲ್ಲ. ಸೊ ಅದರಿಂದ ಒಂದು ಬ್ರೀಡರ್ ಮಾತ್ರ ಇವಾಗಿದೆ. ನೆಕ್ಸ್ಟ್ ಇನ್ನ ಜಾಸ್ತಿ ಬ್ರೀಡರ್ ಬರುತ್ತೆ. ಬಂದ್ರೆ ನನ್ ಖಂಡಿತ ವಿಡಿಯೋ ಹಾಕ್ತೀನಲ್ಲ, ಎಲ್ಲರಿಗೂ ಗೊತ್ತಾಗುತ್ತೆ. ನೋಡ್ರಿ, ಲಾಸ್ಟ್ ವಿಡಿಯೋ ಅಲ್ಲೇ ನಮ್ಗೂ ಹೇಳಿದ್ರು ಇವರು, ಈ ತರ ಒಂದ್ 4-5 ಒಳ್ಳೆ ಕ್ವಾಲಿಟಿ ದೊಡ್ಡ ಸೈಜು ಹೆವಿ ವೇಟೆಡ್ ಬ್ರೀಡರ್ಸ್ ತಗೊಂಡ್ ಬರ್ತೀನಿ ಅಂತ. ಬೇಸ್ಡ್ ಆನ್ ಡಿಮ್ಯಾಂಡ್ ತಗೊಂಡ್ ಬಂದಿದ್ರು, ಹೇಳ್ದಂಗೆ ತಗೊಂಡ್ ಬಂದಿದ್ರು. ಬಟ್ ಕಸ್ಟಮರ್ ವಿಸಿಟ್ ಜಾಸ್ತಿ ಇದೆ ಫಾರ್ಮ್ ಗೆ. ಇಷ್ಟ ಆಯ್ತು, 4 ಒಬ್ರೆ ತಗೊಂಡ್ ಹೋಗ್ಬಿಟ್ಟವ್ರೆ. ಹೌದು ಸರ್, 4 ಒಬ್ರೆ ತಗೊಂಡ್ ಹೋಗಿದೆ. ಓಕೆ, ಸೊ ಇಲ್ಲಿ ಯಾವ್ದ್ ಮರಿಗಳು ಇದೆ ರಾಕಿ ಅವರೇ? ಸರ್ ಇಲ್ಲಿ ಬೀಟಲ್ ಇದೆ, ಇದು ಫಲ ಆಗಿರೋದು ಇದು. ಓಕೆ, ತುಂಬಿರೋ ಫೀಮೇಲ್. ಸೊ ಅದು ಮರಿ ಹಾಕಿದೆ, ಅದು ಬಂದು 10 days ಮರಿ. ಇದು ಜಸ್ಟ್ 10 days ಮರಿನಾ? ಹೌದು ಸರ್. ಅದು ಇವಾಗ ವೆಯ್ಟ್ ಬಂದ್ಬಿಟ್ಟು 11 kg ಇದೆ. 11 kg ವೇಟ್ ಇದೆ. ಟೇಲ್ ಮಾತ್ರ ಬ್ರೌನ್ ಬಂದಿದೆ, ಡಾರ್ಕ್ ಬ್ರೌನ್. ಕಂಪ್ಲೀಟ್ ವೈಟ್ ಮಾರ್ಬಲ್ ಕೊಂಬ್ ಬರ್ತಿದೆ ಮರಿಗೆ. ನೋಡ್ರಿ, ಇದೆ ಅಲ್ವಾ ಫಿಮೇಲ್? ಹೌದು ಸರ್, ಇದೆ ಫಿಮೇಲ್. ಮೇಲ್ ಕಿಡ್? ಫಿಮೇಲ್ ಕಿಡ್. ಚೆನ್ನಾಗಿದೆ ರಾಕಿ ಅವ್ರ. ಔಟ್ ಸೈಡ್ ತಗೋಬಿಟ್ಟು ಮದರ್ಗೂ ಕಿಡ್ಗೆ ತೋರ್ಸೋಣ ಅಂತ. ಆಮೇಲೆ ಇಲ್ಲಿ ಇರೋದ್ ಮರಿಗಳು ಫಸ್ಟ್ ತೋರ್ಸ್ಕೊಳ್ಳಿ. ಒಂದ್ ಕುರಿನೂ ಇಟ್ಟಿದ್ದೀರಾ? ಹೌದು ಸರ್, ಅದ್ ಕುರಿ ಫಾರ್ಮ್ ಅಲ್ಲಿ ನಮ್ಗೆ ಒಂದ್ ಮನೆ ಮಗುನ್ ತರ ಇರ್ಲಿ ಅಂತ ಇಟ್ಟಿದೀನಿ. ಓಕೆ, ಶೋಕಿ ತರ. ಆ ತರ ಕ್ವಾಲಿಟಿನೂ ನನ್ನ ಹತ್ರ ಸಿಗುತ್ತೆ. ಈ ತರ ಕ್ವಾಲಿಟಿ ಮರಿಗಳು ಬೇಕಂದ್ರೆ ಸಿಗುತ್ತೆ. ಈ ಮರಿ ಸಿಗುತ್ತಾ ಸೇಲ್ಗೆ? ಈ ಮರಿ ಅವೈಲಬಲ್ ಇಲ್ಲ. ಈ ಮರಿ ಅವೈಲಬಲ್ ಇಲ್ಲ, ಫಾರ್ಮ್ ಗೆ ಅಂತ ಇಟ್ಕೊಂಡಿದೀರಾ? ಮರಿ ತರ ಸಿಗುತ್ತೆ. ಓಕೆ, ಆ ತರ ಕ್ವಾಲಿಟಿ ಮರಿಗಳು ಬೇಕಂದ್ರೆ ನಿಮ್ ಹತ್ರ ಸಿಗ್ಬಿಡುತ್ತೆ. ಲಾಸ್ಟ್ ವಿಡಿಯೋ ಅಲ್ಲಿ ನಿಮ್ ಹತ್ರ ಬನ್ನೂರ್ ತಳಿಗಳು ಇತ್ತು. ಹೌದು ಸರ್, ಬನ್ನೂರ್ ತಳಿಗಳು ಅದೆಲ್ಲ ನೀವು ಆಲ್ರೆಡಿ ವಿಡಿಯೋಸ್ ಹಾಕಿದ್ವಿ, ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂತು, ಎಲ್ಲ ಸೇಲ್ ಆಯ್ತು, ಹೈದರಾಬಾದ್ಗೂ ಹೋಯ್ತು ಅಂದ್ರಿ ನೀವು? ಹೌದು ಸರ್, ಹೌದು ಸರ್. ಓಕೆ, ಇವಾಗ ಬೇಕಂದ್ರೆ ಆತರ ಕ್ವಾಲಿಟಿ ಮರಿಗಳು ಬೇಕಂದ್ರೆ ನೀವು ಅರೇಂಜ್ ಮಾಡಿ ಕೊಟ್ಬಿಡ್ತೀರಾ? ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಪ್ರೆಗ್ನೆಂಟ್ ಫಿಮೇಲ್ ಮತ್ತೆ ಕಿಡ್ಸ್ ಬ್ರೀಡರ್ಸ್ ಅವೈಲಬಲ್ ಇದೆ. ಹೌದು ಸರ್. ಓಕೆ,
ಇದ್ರಲ್ಲೆಲ್ಲ ಇರೋದು ಎಷ್ಟ್ ತಿಂಗಳು ಮರಿ? ಸರ್ ಇದ್ರಲ್ಲೆಲ್ಲ 4 ರಿಂದ 5 ತಿಂಗಳು ಮರಿ ಸರ್. ಜಸ್ಟ್ 4 to 5 months ಕಿಡ್ಸ್. ಅದಂತು. ಈ ಸೈಜ್ 5 months ಏನಾ ಇದು? ಸರ್ ಅದಂತೂ ಬೇಕಾದ್ರೆ ಅಲ್ಲಿ ಚೆಕ್ ಮಾಡ್ತೀನಿ. ಅದಂತ ಮರಿ ಎಲ್ಲ ಅದಂತ ಮರಿ. ಅದು ನಾವು ಮಾರ್ನಿಂಗ್ ಶೂಟ್ ಬೆಳಗ್ಗೆ ಫೀಡ್ ಹಾಕವ್ರೆ ತಿಂತಿರೋದ್ ಮರಿಗಳು. ಅರ್ಲಿ ಮಾರ್ನಿಂಗ್ ವಿಡಿಯೋ ಇದು. ಇದೆಲ್ಲ ಹೆಂಗಿರುತ್ತೆ ಪ್ರೈಸಸ್ ಹೇಳ್ತೀರಾ ಇಲ್ಲ ಕಾಲ್ ಅಲ್ಲಿ ಸರ್ ಡಿಸ್ಕಸ್ ಆನ್ ಕಾಲ್ ಅಲ್ಲಿ ಹೇಳ್ತೀನಿ. ಪರ್ ಕೆಜಿನೇ ಇರುತ್ತೆ. ಬಟ್ ಬೆಂಗಳೂರು ಮಾರ್ಕೆಟ್ ಗಿನ್ನ ತುಂಬಾ ಕಡಿಮೆ ಬೆಲೆಯಲ್ಲೇ ನನ್ನ ಹತ್ರ ಸಿಗುತ್ತೆ ಸರ್. ಹೋಲ್ಸೇಲ್ ಪ್ರೈಸ್. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ ನಿಮ್ ಹತ್ರ. ಅಕಸ್ಮಾತ್ ಯಾರ ಫಾರ್ಮ್ ಅವರು ವರ್ಷ ಪೂರ್ತಿ ಸಾಕಿ ಬಕ್ರೀದ್ಗಂತ ಸಾಕಿ ತೆಗಿಯೋರು ಇರ್ತಾರಲ್ವಾ, ಅಂತ ಜನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಒಂದ್ 50 ಮರಿ ಬೇಕು, 20 ಮರಿ ಬೇಕು, 10 ಮರಿ ಬೇಕಂದ್ರೆ ಅರೇಂಜ್ ಮಾಡ್ಕೊಡ್ತೀರಾ ನೀವು? ಸರ್ ವಿತಿನ್ 15 ಡೇಸ್ ಅರೇಂಜ್ ಮಾಡ್ಕೊಡ್ತೀವಿ. ವಿತಿನ್ 15 ಡೇಸ್ ಅರೇಂಜ್ ಮಾಡ್ಕೊಡ್ತೀರಾ? ಹೇಗೆ ನಿಮ್ಗೆಲ್ಲ ಬೀಟಲ್ ಮರಿ ಡೈರೆಕ್ಟ್ ಅಲ್ಲಿಂದ ಬರುತ್ತಾ ಇಲ್ಲ ನೀವೇ ಹೋಗಿ ಸೆಲೆಕ್ಟ್ ಮಾಡಿ ತಗೊಂಡ್ ಬರ್ತೀರಾ? ಸರ್ ನಾವೇ ಹೋಗ್ತಿವಿ. ನಾವು ಹೋಗಿ ನಮ್ ಸೆಲೆಕ್ಷನ್ ಒಂದ್ 200 ಮರಿ ಇರುತ್ತೆ. ಅದ್ರಲ್ಲಿ ಒಂದ್ 50 ಇಲ್ಲ 60 ಮರಿ ಆ ತರ ಕ್ವಾಲಿಟಿ ನೋಡಿ ಸೆಲೆಕ್ಷನ್ ಮಾಡ್ತೀವಿ. ಕ್ವಾಲಿಟಿ ನೋಡಿ ಸೆಲೆಕ್ಟ್ ಮಾಡಿ ತಗೊಂಡ್ ಬರ್ತೀರಾ. ತಗೊಂಡ್ ಬಂದು ಇಲ್ಲಿ ಸ್ವಲ್ಪ ಅದಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಅಬ್ಸರ್ವೇಷನ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ಅವೈಲಬಲ್ ಮಾಡ್ತೀರಾ ಫಾರ್ ಕಸ್ಟಮರ್ಸ್. ಓಕೆ, ಇದ್ರಲ್ಲಿ ಮೇಲ್ ಫಿಮೇಲ್ ಎರಡು ಸಿಗ್ಬಿಡುತ್ತೆ ಅಲ್ವಾ? ಹೌದು ಸರ್. ಆವರೇಜ್ ಲೈಫ್ ವೇಟ್ ಏನ್ ಇರ್ಬೋದು ಮರಿಗಳು? 25 ಇಂದ 30 kg ಬರುತ್ತೆ. 25 ಇಂದ 30 kg ಲೈವ್ ವೇಟ್ ಬಂದ್ಬಿಡುತ್ತೆ ನಿಮ್ ಮರಿಗಳು ಎಲ್ಲ. ಓಕೆ, ನೋಡ್ಬೋದು ರೀ ಕ್ವಾಲಿಟಿ. ಕಂಪ್ಲೀಟ್ ಜೆಡ್ ಬ್ಲಾಕ್ ಅಲ್ಲಿ ಬೇಕಂದ್ರೆ ಸಿಗ್ಬಿಡುತ್ತೆ. ಬ್ರೌನ್ ಇದೆ, ಶೇರಾ ಕಲರ್ ಇದೆ. ಅಷ್ಟೇ ಇಲ್ಲ, ನಿಮ್ಗೆ ನಾಸಿ ಅಬ್ಲಕ್ಕೂ ಸಿಗ್ಬಿಡುತ್ತೆ ಇಲ್ಲಿ ವೈಟ್ ಅಂಡ್ ಬ್ರೌನ್. ಕಂಪ್ಲೀಟ್ ನಾಸಿ ಬೇಕಂದ್ರೆ ಏನೋ ಸಿಗುತ್ತೆ ನೋಡಿ. ಇಲ್ಲಿ ನಾಸಿ ಅಬ್ಲಕ್ಕು ಎಲ್ಲ ತರ ಕ್ವಾಲಿಟಿ ಅವೈಲಬಲ್ ಇದೆ. ಇವಾಗ ನೀವು ಹೇಳ್ದಂಗೆ ಬರೇ ವ್ಯಾಕ್ಸಿನೇಷನ್ ಎಲ್ಲ ಮಾಡಿದಿರಾ, ಅವಾಗ ಡಿವಾರ್ಮಿಂಗ್ ಮಾಡ್ಕೊಂಡು ಸಾಕೋಬೇಕು ಮೇವ್ ಹಾಕಿ. ಹೌದು ಸರ್. ನಮ್ಮ ಹತ್ರ ತಗೊಳಕ್ ಮುಂಚೆನೆ ನಾನು ಲಿವರ್ ಟಾನಿಕ್ ಹಾಕಿ ಡಿವಾರ್ಮಿಂಗ್ ಮಾಡಿ PPR ವ್ಯಾಕ್ಸಿನ್ ಮಾಡಿರ್ತೀನಿ. ಅವ್ರು ತಗೊಂಡೋಗಿ ತಿರ್ಗಿ ಒಂದ್ 2.5 ತಿಂಗಳಿಗೆ ಇದು ಡಿವಾರ್ಮಿಂಗ್ ಮಾಡ್ಕೊಂಡ್ರೆ ಸಾಕು, ಇನ್ನೇನು ಪ್ರಾಬ್ಲಮ್ ಇರೋ. ಓಕೆ, ಬೇಕಂದ್ರೆ ಸ್ಕಿನ್ ಎಲ್ಲ ಅವ್ರು ಹಾಕೋಬಹುದು ಹೈಟೆಕ್. ಓಕೆ, ಬನ್ನಿ ಇದು ಫಿಮೇಲ್ ಮರಿ ತಗೊಳ್ಳಿ, ಔಟ್ ಸೈಡ್ ಕ್ವಾಲಿಟಿ ಹೆಂಗಿದೆ ಅಂತ ನೋಡೋಣ. ಈ ಫಾರ್ಮ್ ಅಲ್ಲೇ ಹುಟ್ಟಿರೋದ್ ಮರಿ ಅಲ್ವಾ ಇದು? ಹೌದು ಸರ್. ಈ ಫಾರ್ಮಿಗೆ ಬಂದು ಅದು 6 months ಆಗಿದೆ. 6 months ಗೆ ಫಲ ಆಗಿರೋದು. ಓಕೆ, ಇವ್ರ ಫಾರ್ಮ್ ಅಲ್ಲೇ ಬಂದು ಹುಟ್ಟಿರೋದ್ ಮರಿ ಅಂತ ನೋಡ್ರಿ ಕ್ವಾಲಿಟಿ ಹೆಂಗಿದೆ ಅಂತ. ಮರಿ ಇದು ಜಸ್ಟ್ 10 days ಕಿಡ್. ಮದರ್ನ ತಗೊಂಡ್ ಬರ್ತಿದಾರೆ ನೋಡಿ. ಮಿಲ್ಕ್ ಪರ್ಪಸ್ಗೆ ನಿಮ್ ಹತ್ರ ಮರಿಗಳು ಬೇಕು, ಫಿಮೇಲ್ ಗೋಟ್ಸ್ ಅಂದ್ರೆ ಸಿಗುತ್ತಾ? ಹೌದು ಸರ್, ಸಿಗುತ್ತೆ. ಏನ್ ಕೊಡುತ್ತೆ ಮ್ಯಾಕ್ಸಿಮಮ್ ಮಿಲ್ಕ್? ಸರ್ ಮಿನಿಮಮ್ ಪರ್ ಡೇ 2.5 ಲೀಟರ್ 3 ಲೀಟರ್ ವರ್ಗ ಬರುತ್ತೆ. 2.5 ಲೀಟರ್ ಬರುತ್ತೆ. ಗ್ರೇಟ್. ಏನ್ ರೇಟ್ ಇಂದ ಸಿಗ್ಬಿಡುತ್ತೆ ರಾಕಿ ಅವರ ಅಂತ ಫಿಮೇಲ್ಸ್ ಎಲ್ಲ? ಸರ್ ಡಿಪೆಂಡ್ ಅಪಾನ್ ಕ್ವಾಲಿಟಿ ಸರ್. ಬ್ಲಡ್ ಲೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಹೈಟ್, ವೆಯ್ಟ್, ಹಾಲು ಚೆನ್ನಾಗಿ ಬರುವಂತದಾದ್ರೆ ಬ್ಲಡ್ ಲೈನ್, ಒಳ್ಳೆ ಬ್ಲಡ್ ಲೈನ್ ತಗೊಂಡ್ವಿ ಅಂದ್ರೆ ಒಳ್ಳೆ ಕ್ವಾಲಿಟಿ ಮರಿ ಬರುತ್ತೆ. ಓಕೆ, ಬ್ಲಡ್ ಲೈನ್ ಮೇಲೆ ಫಿಮೇಲ್ಸ್ ಪ್ರೈಸಸ್ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಿದ್ರ. ನಾರ್ಮಲಿ ಬೇಕಂದ್ರೆ ಕೆಜಿ ಲೆಕ್ಕ ಅಲ್ಲಿ ನಿಮ್ ಹತ್ರ ಸಿಗ್ಬಿಡುತ್ತೆ. ಓಕೆ, ಅದ್ ಮರಿ ಇಟ್ಬಿಟ್ಟು ತೋರಿಸಿ ರಾಕಿ ಅವರ ಹೆಂಗಿದೆ ಮರಿ ಕ್ವಾಲಿಟಿ ಅಂತ ನೋಡೋಣ. ಜಸ್ಟ್ 10 days ಕಿಡ್ ಇದು? ಹೌದು ಸರ್. ಓಕೆ, ಫಿಮೇಲ್ ಕಿಡ್ ನೋಡ್ಬೋದು. ಕಂಪ್ಲೀಟ್ ಗುಲಾಬಿ ಇದೆ. बड़े फेस नोड़ी, आंखों के पास खाली कजला है भी, और ये पैर में ब्लैक पैच और टेल आगो ब्लैक ಮಿಕ್ಕಿದೆಲ್ಲ ಕಂಪ್ಲೀಟ್ ವೈಟ್. ಇದೇ ಮೇಲ್ ಮರಿ ಇದ್ರೆ ಸಾಕಾಗೆ ಹೋಗ್ತಾ ಇತ್ತು, ಒಳ್ಳೆ ಗ್ರೋತ್ ಸಿಗ್ತಾ ಇತ್ತು. ಫಿಮೇಲ್ ಸಾಕವ್ರು ಸಾಕ್ತಾರೆ, ಮೇಲ್ ಲೆವೆಲ್ಗೆ ಸಾಕ್ತಾರೆ ಫಿಮೇಲ್ಸ್. ಹೌದು ಸರ್, ಬರುತ್ತೆ. ನೀವು ನಾನ್ ಬೀಟಲ್ಲಿ ಆವ್ರೇಜ್ ಫಿಮೇಲ್ ವೇಟ್ 70, 75, 80 kg ನೋಡಿದ್ದೇನೆ. ಸಾಕವ್ರು ಸಾಕ್ತಾರೆ. ಬನ್ನಿ ನಿಮ್ ಹೈಟೆಕ್ ಅಲ್ಲಿ ಯಾವ್ದಾವ್ ಸ್ಟಾಕ್ ಅವೈಲಬಲ್ ಇದೆ ಮರಿಗಳದು, ಅದು ತೋರ್ಸ್ಕೊಳ್ಳೋಣ ಅಂತ. ಇಲ್ಲಿ ಒಂದ್ ಬ್ರೀಡರು ಕೂತಿದೆ, ಅದ್ ತೋರಿಸ್ತೀರಾ? ಓಕೆ ಓಕೆ, ತೋರಿಸ್ತಿದ್ದೆ. ರಾಕಿ ಅವರೇ ಹೇಳ್ದಂಗೆ ಹೆವಿ ಸೈಜ್ ಅಲ್ಲೇ ಒಂದ್ ಬೀಟಲ್ ಇದೆ ಮೇಲ್. ಎಷ್ಟಲ್ ಮರಿ ಇದು? ಸರ್ 6 ಸರ್. 6 ಮರಿ. ಓಕೆ, ಆಫ್ಟರ್ 6 teeth ವೇಟ್ ಜಾಸ್ತಿ ಹಿಡಿಯುತ್ತೆ ಮರಿಗಳು. ಹೌದು ಸರ್. 4 teeth ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. 6, 8 ಬಂದ್ರೆ ಇನ್ನು ಹೆವಿ ಹೋಗುತ್ತೆ. 100+ ನೋಡಿದೀನಿ ನಾನು ಬೀಟಲ್. 150, 130 kgs ಹೆವಿ ವೇಟೆಡ್. ಇದು ಪಂಜಾಬ್, ಪ್ಯೂರ್ ಪಂಜಾಬ್ ಬೀಟಲ್. ಹೌದು ಸರ್, ಹೌದು. ಓಕೆ, ಏನಾದ್ರು ಹೆಸರು ಇಟ್ಟಿದ್ದೀರಾ? ಸರ್ ಇವ್ರ ಹೆಸರು ಬಂದಿ ಸಾಮ್ರಾಟ್ ಅಂತ ಹೇಳಿ. ಸಾಮ್ರಾಟ್? ಹೌದು. ಅಲ್ಲಿ ಓನರ್ ಇಟ್ಟಿರೋದು ಹೆಸರ? ಓನರ್ ಇಟ್ಟಿರೋದು. ಫಾರ್ಮ್ ಗೆ ಅಂತೇಳಿ, ಬ್ರೀಡಿಂಗ್ ಗೆ ಅಂತೇಳಿ ತಂದಿದ್ದೀನಿ. ಇದು ಅವೈಲಬಲ್ ಇದೆ. ಬ್ರೀಡಿಂಗ್ ಮಾಡೋರಾದ್ರೆ ತಗೊಂಡ್ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಇವ್ನ ಪ್ರೆಸೆಂಟ್ weight ಬಂದ್ಬಿಟ್ಟು 95 ಇದಾನೆ. 95 kg ಲೈವ್ ವೇಟ್ ಇದೆ. ಸ್ಕೇಲ್ ಫೆಸಿಲಿಟಿ ಅವೈಲಬಲ್ ಇದೆಯಾ? ಹೌದು ಸರ್, ಸ್ಕೇಲ್ ಫೆಸಿಲಿಟಿ ಅವೈಲಬಲ್. ಓಕೆ, ಬಿಡ್ಬಿಡಿ ಮರಿಗೆ. ಕ್ವಾಲಿಟಿ ನೋಡ್ರಿ, ಬಿಸಿಲಿಗೆ ಮರಿಗಳೆಲ್ಲ ನಾವು ಬೇಜಾರಾಗ್ಬಿಟ್ಟಿದೀವಿ, ಬಿಸಿಲು ಹಂಗಿದೆ. ಹೌದು ಸರ್, ಹೌದು ಹೌದು.
ಕ್ವಾಲಿಟಿ ನೋಡ್ರಿ ಹೆಂಗಿದೆ ಅಂತ. RL ಮರಿ 95 kg ಪ್ರೆಸೆಂಟ್ ಲೈವ್ ವೇಟ್ ಇದೆ ಅಂತ. ಬೇಕಂದ್ರೆ ಸ್ಕೇಲ್ ಮಾಡಿನೂ ಕೊಟ್ಬಿಡ್ತಾರಂತೆ. ಇದು ಹೆಂಗೆ ಕೆಜಿ ಪ್ರೈಸ್ ಇರುತ್ತಾ ಇಲ್ಲ ಹಂಗೆ? ಸರ್ ಇದು ಕೆಜಿ ಬೇಕಾದ್ರೂ ಸಿಗುತ್ತೆ, ತಲೆಗ್ ಬೇಕಾದ್ರೂ ಸಿಗುತ್ತೆ, ಹೆಂಗೆ ರೇಟ್ ಆದ್ರೆ ಹಂಗ್ ಕಂಫರ್ಟಬಲ್ ಸರ್. ಓಕೆ, ಕಸ್ಟಮರ್ ಹೆಂಗ್ ಕಂಫರ್ಟಬಲ್ ಇದಾರೆ ಆ ತರ ಪ್ರೈಸ್ ಅಲ್ಲಿ ಸಿಗ್ಬಿಡುತ್ತೆ ಮರಿ. ಹೌದು ಸರ್. ಓಕೆ, ಟ್ರಾವೆಲ್ ಮಾಡಿ ಬಂದಿದೆ ಅದಕ್ಕೆ ಸ್ವಲ್ಪ ಡೌನ್ ಇರೋದು. ಹೌದು. ಇಲ್ಲ ಅಂದ್ರೆ ಈ ಮರಿಗಳು ಹಿಡಿಯಕ್ ಆಗಲ್ಲ. ಹಿಡಿಯಕ್ ಆಗಲ್ಲ ಸರ್, ಕಟ್ ಆಗ್ಬೇಕು. ಹಾ ಕರೆಕ್ಟ್. ಹಂಗಿರ್ತವೆ. ಬನ್ನಿ ಸಾಕ ಕ್ವಾಲಿಟಿ ಮರಿಗಳು ತೋರ್ಸ್ಕೊಳ್ಳೋಣ ಅಂತ. ಓಕೆ. ಈ ಕ್ವಾಲಿಟಿ ನೋಡ್ರಿ ಸಾಕತ್ತಿದೆ ಕ್ವಾಲಿಟಿ. ಆಮೇಲೆ ರಾಕಿ ಅವರೇ, ನಿಮ್ ಹೈಟೆಕ್ ಸೆಕ್ಷನ್ ಅಲ್ಲೇ ಎಲ್ಲಾ ಬೀಟಲ್ ಮೇಲ್ ಫೀಮೇಲ್ ಬರೀ ಮೇಲ್ಸಾ? ಮೇಲೆ ಫಿಮೇಲ್ ಎರಡು ಇದೆ ಸರ್. ಎರಡು ಇದೆ. ಎರಡು ಇದೆ ಓಕೆ, ಎಲ್ಲಾ ನೋಡ್ರಿ ಮೇವ್ ತಿನ್ನೋ ಮರಿ. ಇವೆಲ್ಲ ಎಷ್ಟ್ ತಿಂಗಳು ಮರಿ ಇವೆಲ್ಲ? ಸರ್ ಮಾಮೂಲಿ 4 ತಿಂಗಳಿಂದ 5 ತಿಂಗಳು ಮರಿ. 4 to 5 months ಕಿಡ್ಸ್. ಏನ್ ಬೈ ಚಾರ ಎಲ್ಲ ಈ ತರ ಹಾಕಿದ್ರ ನೀವು? ಕಟ್ಟೆ ಮಾಡಿಲ್ಲ ಹಂಗ ಹಾಕಿದ್ರ ಅನ್ಕೊಂತೀರಾ ಬೈ? ಮರಿಗಳು ಸ್ವಲ್ಪ ಹೀಟ್ ಜಾಸ್ತಿ ಇದೆ. ವಿಡಿಯೋ ಅಲ್ಲಿ ಅದೆಲ್ಲ ತೋರ್ಸಕ್ ಆಗಲ್ಲ, ಡಿಸ್ಟರ್ಬ್ ಮಾಡುತ್ತೆ ಮರಿಗಳು ಅಂತ ಮೇವ್ ಹಾಕ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಹೌದೌದು. ನೋಡ್ಬೋದು ಎಲ್ಲಾ ಕಲರ್ ಪ್ಯಾಟರ್ನ್ ಅವೈಲಬಲ್ ಇದೆ ಇವ್ರ ಹತ್ರ. ಶೇರಾ ಕಲರ್, ಕಂಪ್ಲೀಟ್ ಬ್ಲಾಕ್ ಅಂದ್ರೆ ಸಿಗ್ಬಿಡುತ್ತೆ, ಬ್ಲಾಕ್ ಅಂಡ್ ವೈಟ್ ಸಿಗ್ಬಿಡುತ್ತೆ, ಕಬ್ರಾ, ನಿಮ್ಗೆ ಎಲ್ಲಾ ತರ ಕಲರ್ ಗಳು ಅವೈಲಬಲ್ ಇದೆ. ಇದ್ರಲ್ಲಿ ಶೇರಾ ಕಲರ್ ಅವೈಲಬಲ್ ಇದೆ ಅಲ್ವಾ ರಾಕಿ ಅವರೇ? ಹೌದು ಸರ್, ಹೌದು. ಓಕೆ ರಾಕಿ ಅವರೇ, ಇವೆಲ್ಲ ಎಷ್ಟು ಲೈವ್ ವೇಟ್ ಬರ್ಬೋದು ಈ ಮರಿಗಳು ಎಲ್ಲ? ಸರ್ ಮಿನಿಮಮ್ 25 ಇಂದ ಸ್ಟಾರ್ಟ್ ಆಗುತ್ತೆ, 30 kg ಒಳಗಡೆ ಸಿಗುತ್ತೆ. ಮಿನಿಮಮ್ 25 ಇಂದ 30 kg ಒಳಗಡೆ ಸಿಗ್ಬಿಡುತ್ತೆ ನಿಮ್ಗೆ ಮರಿಗಳು. ಇದೂನು ಹಂಗೆ ತಲೆ ಲೆಕ್ಕ ಬೇಕಂದ್ರೆ ಸಿಗ್ಬಿಡುತ್ತೆ, ಪ್ರೈಸ್ ಲೆಕ್ಕ ಬೇಕಂದ್ರೆ ಸಿಗ್ಬಿಡುತ್ತೆ ಅಲ್ವಾ? ಹಾ ಹೌದು ಸರ್, ಕೆಜಿ ಲೆಕ್ಕ ಕೆಜಿ ಲೆಕ್ಕ ಬೇಕಂದ್ರೆ ಸಿಗ್ಬಿಡುತ್ತೆ. ಹೌದು. ಓಕೆ, ಒಂದೆರಡು ಮರಿ ತಗೋಬಿಟ್ಟು ತೋರ್ಸೋಣ ಔಟ್ ಸೈಡ್. ಓಕೆ ಸರ್. ಅದ್ ಮರಿ ತಗೊಳ್ಳಿ, ವೈಟ್ ಅಂಡ್ ಬ್ರೌನ್ ಸಕ್ಕದಾಗಿದೆ. ರಾಕಿ ಅವರೇ, ಫಸ್ಟ್ ಒಂದ್ ಜೆಡ್ ಬ್ಲಾಕ್ ಅಲ್ಲಿ ಮರಿ. ಹೌದು ಸರ್. ಇದು ಎಷ್ಟ್ ತಿಂಗಳು ಮರಿ? ಫುಲ್ ವೈಟ್ ಐಸ್ ಅಲ್ಲಿ ಇದೆ. ಹೌದು ಸರ್, 4 ತಿಂಗಳು ಮರಿ ಸರ್. 4 ತಿಂಗಳು ಮರಿ. ಲೈವ್ ವೇಟ್ ಆರಾಮಾಗಿ 25 to 30 kg ಆರಾಮಾಗಿ ಬಂದ್ಬಿಡುತ್ತೆ. ಬರುತ್ತೆ ಸರ್. ಓಕೆ, ನೆಕ್ಸ್ಟ್ ಅಲ್ಲಿ ಇನ್ನೊಂದಿದೆ, ಆ ಮರಿ ತೋರಿಸಿ. ಈ ಕಲರ್ ನೋಡಿ ಬೈ ಹೆಂಗಿದೆ ಅಂತ ಮರಿ. ಇದೂನು ಬೀಟಲ್ ಮರಿನೇ. ಇದು ಸ್ವಲ್ಪ ಬ್ರೌನ್ ಐಸ್. ಹೌದು ಸರ್. ಕ್ವಾಲಿಟಿ ವೈಸ್ ಮರಿಗಳು ನೋಡ್ಬೋದು, ಎಲ್ಲಾ ಮರಿಗಳು ಸಕ್ಕದಾಗಿದೆ. ನೆಕ್ಸ್ಟ್ ಮರಿ ತೋರ್ಸ್ಕೊಳ್ಳಿ ರಾಕಿ ಅವ್ರ. ಆ ಮರಿನ ಬಿಟ್ಬಿಡಿ. ಇದು ನೋಡ್ರಿ ಕಲರ್ ಪ್ಯಾಟರ್ನ್. ಈ ಮರಿಗಳೆಲ್ಲ ವೇಟ್ ಹಿಡಿದ್ರೆ ಒಂದ್ 70-80 kg ಹೋಗಿದ್ರೆ ಅದಾದ್ಮೇಲೆ ಗೊತ್ತಾಗುತ್ತೆ ಮರಿ ಕ್ವಾಲಿಟಿ ಹೆಂಗಿದೆ ಅಂತ. ಈ ಕಲರ್ ಪ್ಯಾಟರ್ನ್ ಶೌಕಿ ಮಾಡೋರ್ ನೋಡ್ ತಗೊಂಡ್ರೆ ಸಾಕ್ದ್ರೆ. ಯಾಕಂದ್ರೆ ಈ ತರ ಕ್ವಾಲಿಟಿ ಮರಿ, ಈ ತರ ಕಲರ್ ಪ್ಯಾಟರ್ನ್ ಮರಿಗಳು ಬೇರೆ ಫಾರ್ಮ್ಸ್ ಅಲ್ಲಿ ನೋಡಿದೀನಿ ನಾನು. ಒಂದ್ ಎಕ್ಸ್ಟ್ರೀಮ್ ಲೆವೆಲ್ ಹೋಗಿದೆ. ಆ ಲೆವೆಲ್ ಕ್ರಾಸ್ ಮಾಡ್ಬೇಕು, 60-70 kg ಹೋಗಿದ್ರೆ ಮರಿ ಕ್ವಾಲಿಟಿ ಗೊತ್ತಾಗುತ್ತೆ. ಸಾಕ್ದ್ರೆ ಆ ಸೈಜ್ಗೂ ಹೋಗ್ಬಿಡುತ್ತೆ ಆರಾಮಾಗಿ ಮರಿಗಳು. ಇದು ಮರಿಗಳು ತೆಗ್ಬಿಟ್ಟು ತೋರ್ಸೋದ್ ಒಂದೇ. ಇದು ಕೈಗೂ ಹಮೆ ಬಕ್ರೆ ಬಾಹರ್ ನಿಕಾಲ್ ಕೋ ಬಚ್ಚೆ ದಿಖಾ ರही सो मैं उर्दू में बोलता हूं. ಎಲ್ಲರೂ ನಮ್ ಮುಸ್ಲಿಂ ವ್ಯೂವರ್ಸ್, ಇವಾಗ ಕರ್ನಾಟಕ ಇರೋರು, ಬೆಂಗಳೂರಲ್ಲಿ ಇರೋರ್ಗೆ ಕನ್ನಡ ಅರ್ಥ ಆಗುತ್ತೆ. ಅದರ್ ಸ್ಟೇಟ್ ಇಂದಾನು ತುಂಬಾ ಜನ ನೋಡ್ತಾ ಇರೋರು ಕನ್ನಡ ಅರ್ಥ ಆಗಲ್ಲ. दो अभी अच्छी क्वालिटी के बीटल के बच्चे इनके पास अवेलेबल हैं. मिनिमम 25 kg से स्टार्ट है लाइव वेट, 30 kg तक का लाइव वेट मिल जाता है इनके पास. मेन जर्रे बच्चे निकाल को कई दिखा देंगे तो क्वालिटी साइज जानवर का 4 महीने में 5 महीने में क्या है तुमना मालूम हो जान देकर को. ಇದೆಲ್ಲ ಅಂಟುಲ್ ಮರಿನೇ ಅಲ್ವಾ ಬೈ? ಯಾವ್ದು ಕಸಿ ಇಲ್ಲ? ಇಲ್ಲ ಸರ್, ಕಸಿ ಯಾವ್ದು ಬೇಕಂದ್ರೆ ಅವ್ರು ತಗೊಂಡೋಗಿ ಕಸಿ ಮಾಡ್ಕೋಬಹುದು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಎಲ್ಲ 4 ಇಂದ 5 ತಿಂಗಳು ಮರಿ. पूरे 4 से 5 महीने के बच्चे भी और 25 to 30 kg ಲೈವ್ ವೇಟ್. ಇಲ್ಲಿ ನಿಮ್ಮ ಹತ್ರ ಮರಿಗಳು ಬಂದಾದ್ಮೇಲೆ ಸೆಟ್ ಮಾಡಿ PPR ಕಂಪ್ಲೀಟ್ ಮಾಡಿ ಡಿವಾರ್ಮಿಂಗ್ ಮಾಡಿ ಕೊಡ್ತೀರಾ? ಡಿವಾರ್ಮಿಂಗ್ ಅವ್ರು ಬೇಕಂದ್ರೆ ಆಫ್ಟರ್ 1 month ಇಲ್ಲ ಅಂದ್ರೆ 2 month ಮಾಡ್ಕೋಬಹುದು. ನೋಡಿ ಬೈ, ಸ್ಟಾಲ್ ಫೀಡಿಂಗ್ ಅಲ್ಲಿ ಇರೋ ಮರಿಗೆ 3 months ಒನ್ಸ್ ಡಿವಾರ್ಮಿಂಗ್ ಮಾಡಿದ್ರೆ ಸಾಕು. ಯಾಕಂದ್ರೆ ನೀವು ತಗೊಂಡ್ ಬಂದು ಅವ್ರಿಗೆ ಇದು ಹಾಕಿ ಸಾಕ್ತೀರಾ, ಮೇವು ಹಾಕಿ ಸಾಕ್ತೀರಾ. ಔಟ್ ಸೈಡ್ ನೀವು ಗ್ರಾಸಿಂಗ್ ಗೆ ಬಿಟ್ರೆ ಮಾತ್ರ ತಿಂಗಳಿಗೆ 1 time ಬಂದ್ಬಿಟ್ಟು ಡಿವಾರ್ಮಿಂಗ್ ಮಾಡೋದಿರುತ್ತೆ. ಟೋಟಲ್ ಎಸ್ ಮರಿಗಳು ಅವೈಲಬಲ್ ಇದೆ? ಟೋಟಲ್ ನಮ್ಮ ಹತ್ರ ಇವಾಗ 60 ಮರಿ ಅವೈಲಬಲ್ ಇದೆ. 60 ಮರಿಗಳು ಅವೈಲಬಲ್ ಇದೆ. ಅದ್ರಲ್ಲಿ ಫಲ ಆಗಿರೋದು ಫೀಮೇಲ್ ಸಿಗುತ್ತೆ, ಸಣ್ಣ ಮರಿಗಳು ಸಿಗುತ್ತೆ. ಮರಿ ಕುರಿ ಬೇಕಂದ್ರೆ ಸಿಗ್ಬಿಡುತ್ತೆ ನಿಮ್ಮ ಹತ್ರ. ಮೇಕೆ ಮರಿ, ತಾಯಿ ಮಗು ಬೇಕಂದ್ರೆ ಒಳ್ಳೆ ಪ್ರೈಸ್ ಗೆ ಸಿಗುತ್ತೆ. ಒಳ್ಳೆ ಪ್ರೈಸ್ ಗೆ ಸಿಗುತ್ತೆ. ಬ್ರೀಡರ್ಸ್ ಬೇಕಂದ್ರೆ ಸಿಗುತ್ತೆ. ಸದ್ಯಕ್ಕೆ 1 ಬ್ರೀಡರ್ ಅವೈಲಬಲ್ ಇದೆ. ಅದಕ್ಕೆ ಏನೋ ಜ್ವರ ಆಗಿದೆ, ಇಂಜೆಕ್ಷನ್ ಹಾಕಿದ್ರೆ ಸರಿ ಹೋಗುತ್ತೆ. ಅದೇನಿಲ್ಲ, ಈ ಬಿಸಿಲಿಗೆ ಸೆಟ್ ಆಗ್ಬಿಟ್ರೆ 1-2 ದಿವಸ ಆಟೋಮೆಟಿಕ್ ಆ ಮರಿಗೆ ಹಿಡಿಯಕ್ ಆಗಲ್ಲ, ಆಗ್ಬಿಡುತ್ತೆ ಅದು. ಓಕೆ ರಾಕಿ ಅವರೇ, ನಿಮ್ ಮೊಬೈಲ್ ನಂಬರ್ ಹೇಳಿ. ಸರ್ ನನ್ನ ಮೊಬೈಲ್ ನಂಬರ್ 7975985014. ಓಕೆ, ನಿಮ್ ಲೊಕೇಶನ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ? ಸರ್ ಚಿಕ್ಕಬಳ್ಳಾಪುರದಿಂದ 5 ಕಿಲೋಮೀಟರ್ ಬಾಗೇಪಲ್ಲಿ ಹೈವೇ. ಅಲ್ಲಿಂದ ಶೇಟ್ ದಿನ್ನೆ ಸೋಪ್ ಫ್ಯಾಕ್ಟರಿ ಅಂತಿದೆ,
ಸೊ ಅಲ್ಲಿ KP ಇದೆ, ಅಲ್ಲಿ ಬಂದು ಕಾಲ್ ಮಾಡ್ರೆ ನಾನು ಪಿಕअप ನೀವು ಮಾಡ್ಕೊತೀನಿ. पिक ಮಾಡ್ಕೊಂತೀರಾ? ಹೌದು ಸರ್. ओके दो भी एक से बढ़कर एक क्वालिटी अवेलेबल है इनके पास। ज्यादा डिटेल्स के वास्ते इनको डायरेक्ट कांटेक्ट करो, बेहतर इयरिंग आके विजिट करो, चेक करो, परचेस करो भी। अगर कोई भाई चैनल पे नया है तो चैनल को सब्सक्राइब करो, वीडियोस को लाइक करो, शेयर करो, कमेंट करो। मिलते हैं अगले वीडियो में, तब तक के लिए अल्लाह हाफिज।